ಜನಾರ್ದನ ರೆಡ್ಡಿಗೆ ಮತ್ತೊಂದು ಶಾಕ್. ಶಾಸಕ ರೆಡ್ಡಿ ಮೇಲೆ ಅನರ್ಹತೆಯ ತೂಗುಗತಿ ತೂಗ್ತಾ ಇದೆ. ರೆಡ್ಡಿಯ ಪ್ರಮಾಣ ಪತ್ರದಲ್ಲಿ ಸುಳ್ಳು ಮಾಹಿತಿ ಆರೋಪ. ಇಸಿಐ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ರೆಡ್ಡಿಗೆ ನೋಟಿಸ್ ಕೊಡಲಾಗಿದೆ. ಜೈಲಾಯ್ತು, ಜೈಲಿಂದ ಬಿಡುಗಡೆ ಆಯ್ತು, ಮತ್ತಿನ್ಯಾವ ಶಾಕು ಅಂತ ಕೇಳ್ತಾ ಇದ್ದೀರೇನು? ಎಲೆಕ್ಷನ್ಗೆ ಯಾವುದಾದ್ರೂ ಅಭ್ಯರ್ಥಿ ನಿಲ್ಲುವ ಸಂದರ್ಭದಲ್ಲಿ ಅಫಿಡವಿಟ್ ಸಲ್ಲಿಕೆ ಮಾಡಬೇಕು. ಆ ಅಫಿಡವಿಟ್ನಲ್ಲಿ ಚರಾಸ್ತಿ, ಸ್ಥಿರಾಸ್ತಿ, ಆತನ ವಿರುದ್ಧದ ಆರೋಪ, ಆತನ ವಿರುದ್ಧದ ಪ್ರಕರಣ, ಖುಲಾಸೆಯಾದ ಪ್ರಕರಣ, ತನಿಖೆಯಲ್ಲಿರುವ ಪ್ರಕರಣ ಎಲ್ಲವನ್ನೂ ಕೂಡ ಆತ ಬಿಡಿಸಿ ಕೊಡಬೇಕಾಗಿ ಬರುತ್ತೆ. ಸೊ ಗಂಗಾವತಿ ಕ್ಷೇತ್ರದಿಂದ ಆಯ್ಕೆಯಾಗಿದ್ದ, ಅದರಲ್ಲೂ 66,213 ಮತಗಳನ್ನು ಪಡೆದಿದ್ದ ಜನಾರ್ದನ ರೆಡ್ಡಿ 8,266 ಮತಗಳ ಅಂತರದಿಂದ ಕಾಂಗ್ರೆಸ್ನ ಇಕ್ಬಾಲ್ ಅನ್ಸಾರಿಯ ವಿರುದ್ಧ ಗೆದ್ದು ಬೀಗಿದ್ರು. ಅದು ಕೂಡ ಅವರ ಹೊಸ ಪಕ್ಷದಲ್ಲಿ. ಜನಾರ್ದನ ರೆಡ್ಡಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಅವರು ಚುನಾವಣಾಧಿಕಾರಿಗೆ ಕೊಟ್ಟಂತಹ ಮಾಹಿತಿಯಲ್ಲಿ ಒಂದಷ್ಟು ರೆಡ್ಡಿಯ ಪ್ರಮಾಣ ಪತ್ರದಲ್ಲಿ ಸುಳ್ಳು ಮಾಹಿತಿ ಆರೋಪ ಕೇಳಿ ಬಂದಿದೆ. ಇಸಿಐ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ರೆಡ್ಡಿಗೆ ಈಗ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. ನೀವು ಕೊಟ್ಟಂತಹ ಮಾಹಿತಿಯಲ್ಲಿ ಸುಳ್ಳಿದೆ. ಕರ್ನಾಟಕ ಹೈಕೋರ್ಟ್ನಿಂದ ನೋಟಿಸ್ ಜಾರಿಯಾಗಿದೆ. ಸೊ ಒಂದು ವೇಳೆ ಅದು ನಿಜವಾದರೆ ಅನರ್ಹ ಆಗೋ ಸಾಧ್ಯತೆ ಇದೆ. ಅನಂತಪುರದ ಟಪಾಲ್ ಶ್ಯಾಮ್ ಪ್ರಸಾದ್ ಸಲ್ಲಿಸಿದ ಅರ್ಜಿ ಅದು. ಸೊ ಚುನಾವಣೆಯ ಸಂದರ್ಭದಲ್ಲಿ ಕೊಡಲಾಗಿದ್ದಂತಹ ವರದಿಯಲ್ಲಿ ಮಾಹಿತಿಯನ್ನ ದಿಕ್ಕು ತಪ್ಪಿಸುವಂತಹ ಪ್ರಯತ್ನ ಮಾಡಿದ್ರ ರೆಡ್ಡಿಯ ವಿರುದ್ಧದ ಕೆಲ ಆಂಧ್ರ ಪ್ರದೇಶ, ರೆಡ್ಡಿಗೆ ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಕೆಲ ಪ್ರಕರಣಗಳು ದಾಖಲಾಗಿರೋದು ಆಂಧ್ರ ಪ್ರದೇಶದಲ್ಲೂ ಹೈದರಾಬಾದ್ನಲ್ಲೂ ದಾಖಲಾಗಿದೆ. ಸೊ ಎಲ್ಲ ಮಾಹಿತಿಗಳನ್ನು ಕೊಡಬೇಕಾಗಿ ಬರುತ್ತೆ. ಅವರು ಕೊಟ್ಟಂತಹ ಮಾಹಿತಿಗಳ ಪೈಕಿ ಒಂದಷ್ಟು ಮಾಹಿತಿಯಲ್ಲಿ ಸುಳ್ಳು ಮಿಶ್ರಿತವಾಗಿದೆ ಎನ್ನುವಂತಹದ್ದು ಶ್ಯಾಮ್ ಕೊಟ್ಟಂತಹ ವರದಿ ದೂರಲ್ಲಿತ್ತು. ಸೊ ಈಗ ಇದೇ ರೆಡ್ಡಿಗೆ ನೋಟಿಸ್ ಒಂದು ಇಶ್ಯೂ ಆಗಿದೆ. ಸೊ ಇದು ಮುಂದೆ ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ ಎನ್ನುವಂತಹದ್ದೇ ರಾಜಕೀಯ ವಲಯದಲ್ಲಿ ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.